ದೇವರಾಯ ಸಮುದ್ರ ಕಂದಾಯ ಸರ್ವೆ ನಂಬರ್ 117ರಲ್ಲಿನ 2 ಎಕರೆ 14 ಗುಂಟೆ ಬಂಡೆ ಕರಾಬಿನಲ್ಲಿ ಕಲ್ಲು ಕುಟುಕರಿಗೆ ಮೀಸಲಿಡುವ ಜೊತೆಗೆ ರಸ್ತೆಗೆ ಏನು ಈ ಬೆಂಗಳೂರು ಮೂಲದ ಭೂಗಳ್ಳರಾದಂತಹ ಶಂಕರೆಡ್ಡಿ ಕುಟುಂಬದಿಂದ ಕಾಂಪೌಂಡ್ ಅನ್ನು ನಿರ್ಮಿಸಿ ರೈತರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಈ ಕೂಡಲೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಸರ್ವೆ ನಂಬರ್ 117ರಲ್ಲಿ ಬಂಡೆ ಕರಾಬಿನ ಪ್ರಕಾರ ಸರ್ವೆ ಇಲಾಖೆಯ ದಾಖಲೆ ಪ್ರಕಾರ ಬಂಡೆ ಕರಾಬಿದೆ, ಕಂದಾಯ ಇಲಾಖೆಯ ಪ್ರಕಾರ ಅದು ಕ್ರಯಾನ್ ತೋರಿಸ್ತಾ ಇದೆ. ಆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವ ಕಂದಾಯ ಅಧಿಕಾರಿ ಯಾರೆಂದು ಪತ್ತೆ ಹಚ್ಚಿ ಆ ಎಲ್ಲ ದಾಖಲೆಗಳನ್ನು ವಜಾ ಮಾಡಿ ನಮಗೆ 15 ಅಡಿ ರಸ್ತೆಯನ್ನು ಅನುಕೂಲ ಮಾಡಿಕೊಡುವ ಜೊತೆಗೆ ಈ ಒಂದು ಬಂಡೆ ಕರಾಬನ್ನು ಕಲ್ಲು ಕುಟುಕರಿಗೆ ಮೀಸಲಿಡಬೇಕಂತೇಳಿ ಒತ್ತಾಯಿಸಿ 25/3/2026 ಬುಧವಾರ ಬೆಳಗ್ಗೆ 11 ಗಂಟೆಗೆ ಜಾನುವಾರುಗಳ ಸಮೇತ ಸರ್ವೆ ನಂಬರ್ 117ರಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಈ ಹೋರಾಟಕ್ಕೆ ನಾವು ಅನುಮತಿ ಬೇಕಂತೇಳಿ 15 ದಿನಗಳ ಮುಂಚೆಯೇ ಮೊನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಮುಳಬಾಗಿಲು ಡಿವೈಎಸ್ಪಿ ಸಾಹೇಬರಿಗೆ ಮತ್ತು ಗ್ರಾಮಾಂತರ ಆರಕ್ಷಕ ನಿರೀಕ್ಷಕರಿಗೆ ಮತ್ತು ಉಪನಿರೀಕ್ಷಕರಿಗೆ, ಉಪವಿಭಾಗಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ, ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ನೀಡಿ ನಾವು ಅಕ್ನಾಲಜ್ಮೆಂಟನ್ನು ತಗೊಂಡಿದ್ದೀವಿ. ಈ ಒಂದು ರೈತಪರ ಮತ್ತು ರಸ್ತೆಗಾಗಿ ಹಾಗೂ ಗೋಮಾಳ ಜಮೀನು ಉಳಿವಿಗಾಗಿ ಮಾಡುತ್ತಿರುವ ಈ ಹೋರಾಟಕ್ಕೆ ಪೊಲೀಸ್ ಇಲಾಖೆಯಿಂದ ಹೆಚ್ಚಿನ ಭದ್ರತೆಯನ್ನು ನೀಡಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಜಾಗೃತಿ ವಹಿಸಬೇಕು ಮತ್ತು ಹೋರಾಟದ ಸ್ಥಳಕ್ಕೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಬರಬೇಕು. ಅವರು ಬರಲಿಲ್ಲ ಅಂದರೆ ಉಪವಿಭಾಗಾಧಿಕಾರಿಗಳು ಬಂದು ಈ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿ ನೊಂದ ರೈತರಿಗೆ ನ್ಯಾಯ ಕೊಡಿಸಬೇಕು. ಇಲ್ಲವಾದರೆ ಆಹೋರಾತ್ರಿ ವಿಷದ ಬಾಟಲ್ ಸಮೇತ ನಾವು ಹೋರಾಟ ಮಾಡಿ ನ್ಯಾಯ ಪಡೆದುಕೊಡ್ತೇವೆ. ಆ ಹೋರಾಟದ ಸಮಯದಲ್ಲಿ ಏನಾದರೂ ಯಾರಿಗೇ ಆದರೂ ತೊಂದರೆ ಆದರೆ ಅದಕ್ಕೆ ನೇರವಾಗಿ ಕಂದಾಯ ಸರ್ವೆ ಅಧಿಕಾರಿಗಳೇ ನೇರ ಹೊಣೆ ಅಂತೇಳಿ ನಾವು ಮನವಿಯ ಜೊತೆಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ.